ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಎಂಟ್ರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಎಂಟ್ರಿ ಆಗಲಿದೆ. ಇನ್ನು 1.5 ಗಂಟೆಯಲ್ಲಿ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಪ್ರಯಾಣಿಸ್ತಾ ಇರುವ ಫ್ಲೈಟ್ 12:20ಕ್ಕೆ ಲ್ಯಾಂಡ್ ಆಗಲಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯಲಿರುವ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಲುಫ್ತಾನ್ಸ್ ಏರ್ಲೈನ್ಸ್ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಆಗಮನ ಆಗ್ತಾ ಇದೆ. LH764 ವಿಮಾನದ ಸೀಟ್ ನಂಬರ್ 8G ಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. 4 ಟ್ರಾಲಿ ಬ್ಯಾಗ್ಗಳೊಂದಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ. ಬಿಸಿನೆಸ್ ಟಿಕೆಟ್ ಬುಕ್ ಮಾಡಿದ್ರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸಲಿದ್ದಾರೆ. 12:20ಕ್ಕೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಲುಫ್ತಾನ್ಸ್ ಏರ್ಲೈನ್ಸ್ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾ ಇರೋದು. ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ರೇವಣ್ಣ ಆಗಮನ ಆಗ್ತಾ ಇದೆ. ಕಳೆದ 34 ದಿನಗಳಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗದೆ ಯಾವುದೇ ನೋಟಿಸ್ಗೂ ಕೂಡ ಸರಿಯಾಗಿ ಉತ್ತರಿಸದೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ರು. ಇದೀಗ ಎಲ್ಲ ಆಟಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. 12:20ರ ಸುಮಾರಿಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಲುಫ್ತಾನ್ಸ್ ಏರ್ಲೈನ್ಸ್ ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಿಸಿನೆಸ್ ಟಿಕೆಟ್ ನ ಬುಕ್ ಮಾಡಿ ಆಗಮಿಸ್ತಾ ಇರೋದು. ಏರ್ಪೋರ್ಟ್ನ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಬಂದ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸಿ ನಂತರದಲ್ಲಿ ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಕೊಡ್ತಾರೆ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಿ ಕರೆತರ್ತಾರೆ. ರಸ್ತೆ ಮಾರ್ಗವಾಗಿ ಸಿಐಡಿ ಕಚೇರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರಲಾಗುತ್ತೆ. ನಂತರ ನಾಳೆ ಬೆಳಿಗ್ಗೆ ಒಂದಷ್ಟು ಬೆಳವಣಿಗೆಗಳಾಗುತ್ತೆ. ಅದೇನಂದ್ರೆ ಅವರ ಆರೋಗ್ಯ ತಪಾಸಣೆ, ನಂತರ ನ್ಯಾಯಾಧೀಶರ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡೋದು, ಇದೆಲ್ಲವೂ ಕೂಡ ನಾಳೆಯ ಬೆಳವಣಿಗೆಗಳು. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಆಗಮನಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಏರ್ಪೋರ್ಟ್ನ ಟೋಲ್ ಇರಬಹುದು, ಏರ್ಪೋರ್ಟ್ನ ಸರೌಂಡಿಂಗ್ನಲ್ಲಿ ಅತಿ ಹೆಚ್ಚಿನ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. 34 ದಿನಗಳಿಂದಲೂ ಕೂಡ ಅತ್ಯಾಚಾರ ಆರೋಪವನ್ನ ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಕುತ್ಕೊಂಡೇ ಆಟ ಆಡ್ತಾ ಇದ್ರು. ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಾಗ ವಕೀಲರ ಮೂಲಕ ನಾನು ಉತ್ತರಿಸಿದ್ದೀನಿ ಅಥವಾ ವಕೀಲರ ಮೂಲಕ ನಾನು ಒಂದಷ್ಟು ಸಮಯಾವಕಾಶವನ್ನ ಕೇಳಿದ್ದೀನಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಬೆಳವಣಿಗೆಗಳು ಆಗಿರಲಿಲ್ಲ. 4 ದಿನಗಳ ಹಿಂದೆಯಷ್ಟೇ ವಿಡಿಯೋ ಮೂಲಕ ಹೇಳಿಕೆಯನ್ನ ನೀಡಿದ್ರು ಪ್ರಜ್ವಲ್ ರೇವಣ್ಣ. ಇನ್ನು ಕ್ಷಣ ಕ್ಷಣದ ಮಾಹಿತಿಯನ್ನ TV9 ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಆಗಮನದ ಎಂಟ್ರಿಯ ಕ್ಷಣ ಕ್ಷಣದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೇವನಹಳ್ಳಿ ಏರ್ಪೋರ್ಟ್ ಟೋಲ್ನಿಂದ ನಮ್ಮ ಪ್ರತಿನಿಧಿಗಳು ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಏರ್ಪೋರ್ಟ್ನಿಂದ ನವೀನ್ ಇದ್ದಾರೆ, ಹಾಗೆಯೇ ದೇವನಹಳ್ಳಿ ಏರ್ಪೋರ್ಟ್ ಟೋಲ್ನಿಂದ ರಾಜಪ್ಪ ನಮ್ಮನ್ನ ಜಾಯಿನ್ ಆಗ್ತಾರೆ. ಎಸ್ಐಟಿ ಆಫೀಸ್ನಿಂದ ಪ್ರದೀಪ್ ಕೂಡ ನಮ್ಮ ಜೊತೆಗೆ ಇರ್ತಾರೆ. ಅದಕ್ಕೂ ಮುನ್ನ ಒಂದಷ್ಟು ಬೆಳವಣಿಗೆಗಳತ್ತ ಗಮನ ಹರಿಸೋದಾದ್ರೆ ಆನ್ಲೈನ್ 3D ಟ್ರ್ಯಾಕಿಂಗ್ ನಲ್ಲಿ ವಿಮಾನದ ಮಾಹಿತಿ. ಸದ್ಯ 5,500 ಕಿಲೋಮೀಟರ್ ದಾಟಿ ಬಂದಿರುವಂತಹ ವಿಮಾನ ಕತಾರ್, ದುಬೈ, ಮಸ್ಕತ್ ದಾಟಿ ವಿಮಾನ ಇದೀಗ ಹೊರಟಿದೆ. ಸದ್ಯ ಅರಬ್ಬಿ ಸಮುದ್ರದ ವಾಯು ಪ್ರದೇಶದಲ್ಲಿ ವಿಮಾನ ಇದೆ. ಗೋವಾ ಏರ್ ರೂಟ್ ಮೂಲಕ ಬೆಂಗಳೂರಿಗೆ ಫ್ಲೈಟ್ ಎಂಟ್ರಿಯನ್ನ ಕೊಡಲಿದೆ. ಇನ್ನೂ 1,500 ಕಿಲೋಮೀಟರ್ ಕ್ರಮಿಸಬೇಕಿರುವಂತಹ ವಿಮಾನ ಕೆಲವೇ ಹೊತ್ತಿನಲ್ಲಿ ಲ್ಯಾಂಡ್ ಆಗಲಿರುವ ಪ್ರಜ್ವಲ್ ರೇವಣ್ಣ ಹೊರಟಿರುವಂತಹ ಫ್ಲೈಟ್, ಪ್ರಜ್ವಲ್ ರೇವಣ್ಣ ಬರ್ತಾ ಇರುವ ವಿಮಾನ ಸದ್ಯಕ್ಕೆ ಎಲ್ಲಿದೆ ಅನ್ನೋ ಮಾಹಿತಿ ಇದೆ. ಆನ್ಲೈನ್ 3D ಟ್ರ್ಯಾಕಿಂಗ್ ನಲ್ಲಿ ವಿಮಾನದ ಮಾಹಿತಿ ಲಭ್ಯ. ಸದ್ಯ 5,500 ಕಿಲೋಮೀಟರ್ ಅನ್ನ ದಾಟಿ ವಿಮಾನ ಬಂದಿದೆ. ಅಂದ್ರೆ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಂತಹ ವಿಮಾನ 5,500 ಕಿಲೋಮೀಟರ್ ಕ್ರಮಿಸಿದೆ. ಕತಾರ್, ದುಬೈ, ಮಸ್ಕತ್ ಅನ್ನ ದಾಟಿ ವಿಮಾನ ಇದೀಗ ಅರಬ್ಬಿ ಸಮುದ್ರದ ವಾಯು ಪ್ರದೇಶದಲ್ಲಿ ಇದೆ. ಗೋವಾ ಏರ್ ರೂಟ್ ಮೂಲಕ ಬೆಂಗಳೂರಿಗೆ ಫ್ಲೈಟ್ ಎಂಟ್ರಿಯನ್ನ ಕೊಡುತ್ತೆ. ಕೇವಲ 1,500 ಕಿಲೋಮೀಟರ್ ಕ್ರಮಿಸಬೇಕಿರುವಂತಹ ವಿಮಾನ 1,500 ಕಿಲೋಮೀಟರ್ ಪೂರ್ಣವಾದ ನಂತರದಲ್ಲಿ ಫ್ಲೈಟ್ ಬೆಂಗಳೂರಿನ ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ ತಕ್ಷಣ
ಇಮಿಗ್ರೇಷನ್ ಅಧಿಕಾರಿಗಳು ಒಂದಷ್ಟು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನಂತರ ಪ್ರಜ್ವಲ್ ರೇವಣ್ಣರನ್ನ SIT ಅಧಿಕಾರಿಗಳಿಗೆ ಹಸ್ತಾಂತರಿಸ್ತಾರೆ, ಅವರ ವಶಕ್ಕೆ ಕೊಡ್ತಾರೆ. ಪ್ರಜ್ವಲ್ ರೇವಣ್ಣರನ್ನ SIT ಅಧಿಕಾರಿಗಳು ಬಂಧಿಸಿ ಕರೆತರ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಟರ್ಮಿನಲ್ 2ನಲ್ಲಿ ಅಂದರೆ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ನಮ್ಮ ಪ್ರತಿನಿಧಿ ನವೀನ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಕೇವಲ 1.5 ಗಂಟೆಯಷ್ಟೇ ಬಾಕಿ ಇದೆ. ಪ್ರಜ್ವಲ್ ರೇವಣ್ಣ ಅವರ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕಳೆದ 34 ದಿನಗಳಿಂದಲೂ ಕೂಡ SIT ಅಧಿಕಾರಿಗಳು ಕಾಯ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಆರೋಪ ಇದೆಯಲ್ಲ, ಇದು ಎಷ್ಟು ಗಂಭೀರ ಸ್ವರೂಪದ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಅವರು ಬಂದ ತಕ್ಷಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ? ಓವರ್ ಟು ಯು ನವೀನ್. ಖಂಡಿತ ಮಧುಶ್ರೀ, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಆಗಮನಕ್ಕಾಗಿ SIT ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಾರೆ. ಕಳೆದ 2 ಗಂಟೆಗಳಿಂದಲೂ ಸಹ ಏನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ 8 ಜನ ಅಧಿಕಾರಿಗಳು ಪಾಸನ್ನು ಮಾಡಿಸ್ಕೊಂಡು ಇವತ್ತು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಅವರು ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ ಮೂಲಕ ಒಳಗಡೆ ಸಹ ಪ್ರವೇಶ ಮಾಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಏನು ಜರ್ಮನಿಯಿಂದ ಹೊರಟಿರ್ತಕ್ಕಂಥ ವಿಮಾನ ಈಗಾಗಲೇ ಏನು ಭಾರತಕ್ಕೂ ಸಹ ಬಂದಿದೆ. ಜೊತೆಗೆ ಇನ್ನು 1 ಗಂಟೆಯಲ್ಲಿ ಕೇವಲ 1 ಗಂಟೆಯಲ್ಲಿ ಬಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಸಹ ಆಗಲಿದೆ. ಹೀಗಾಗಿ ಬಂದ ಕೂಡಲೇ ಅವರನ್ನು ಇಮಿಗ್ರೇಷನ್ನಲ್ಲಿ ವಶಕ್ಕೆ ಪಡೆದುಕೊಂಡು ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಕೂಡ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಒಂದು ಬೆಳವಣಿಗೆ ಸಹ ಆಗ್ತಾ ಇದೆ. ಇನ್ನೀಗ ನಾವು ಏರ್ಪೋರ್ಟ್ನಲ್ಲಿ ನೋಡೋದಾದರೆ ಅರೈವಲ್ ಗೇಟ್ ಬಳಿ ಸಹ ಸಾಕಷ್ಟು ಒಂದು ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಜನರು ಬರ್ಬೋದು. ಜೊತೆಗೆ ಏನು ಅವ್ರು ಬಂದಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಸಹ ಹಾಕಲಾಗಿದೆ. ಏರ್ಪೋರ್ಟ್ ಭದ್ರತಾ ಪಡೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಇಲ್ಲಿ ಜಮಾವಣೆ ಆಗಿರ್ತಕ್ಕಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನ ಅರೈವಲ್ ಗೇಟ್ನ ಮುಂಭಾಗ ನಾವಿದ್ದೀವಿ. ಈಗ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಇನ್ನು ದೇವನಹಳ್ಳಿ ಏರ್ಪೋರ್ಟ್ ಟೋಲ್ನಿಂದ ನಮ್ಮ ಪ್ರತಿನಿಧಿ ರಾಚಪ್ಪ ಕೂಡ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆಯೋಣ.